ಕೀಲ್ ನೋವಿದ್ದಾಗ ಐಸ್ ಇಡಬೇಕಾ ಹೀಟ್ ಕೊಡಬೇಕಾ? ಇವತ್ತು ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ರುಮಟಾಯ್ಡ್ ಆರ್ಥ್ರೈಟಿಸ್ ಇಂದ ಕೈನ ಕೀಲುಗಳು ತುಂಬ ಸ್ಟಿಫ್ ಆಗಿದ್ರೆ ಹೀಟನ್ನು ಟ್ರೈ ಮಾಡಿ. ಜಾಸ್ತಿ ಹೊತ್ತು ಕೂತಿರೋದ್ರಿಂದ ಮಂಡಿಲಿ ಸ್ಟಿಫ್ನೆಸ್ ಆಗ್ತಿದ್ರೆ ಹೀಟನ್ನು ಟ್ರೈ ಮಾಡಿ. ಹೀಟಿಂದ ಮಸಲ್ಸ್ ರಿಲ್ಯಾಕ್ಸ್ ಆಗಿ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಮತ್ತು ಓಡಾಡಲು ತುಂಬ ಅನುಕೂಲವಾಗುತ್ತೆ. ಗೌಟ್ನಿಂದ ಕೀಲ್ನಲ್ಲಿ ನೋವು ಮತ್ತು ಉರಿಯೂತ ಆಗಿದ್ದರೆ ಅದಕ್ಕೆ ಐಸ್ ಇಡಬಹುದು. ಎಕ್ಸಸೈಸ್ ಮಾಡಾದ್ಮೇಲೆ ಊತ ಆಗಿದ್ದರೆ ಅಥವಾ ಪೆಟ್ಟಾದ್ಮೇಲೆ ಊತ ಆಗಿದ್ದರೆ ಅದಕ್ಕೆ ಐಸನ್ನು ಯೂಸ್ ಮಾಡಬಹುದು. ಐಸ್ ಇರೋದು ಏನು ಮಾಡುತ್ತೆ ಅಂದರೆ ಅಲ್ಲಿ ಇರೋ ಉರಿಯೂತ ಅಥವಾ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ನೋವು ಮತ್ತು ಊತನ ಕಡಿಮೆ ಮಾಡುತ್ತೆ. ತುಂಬ ಬಿಸಿಯಾಗಿದ್ದರೆ ಅಥವಾ ತುಂಬ ತಣ್ಣಗಿದ್ರೆ ಅಥವಾ ಈ ರೀತಿ ಸಿಂಪಲ್ ಐಸ್ ಪ್ಯಾಕ್ ಆಗಿದ್ದರೆ ಅದನ್ನು ನೇರವಾಗಿ ಚರ್ಮದ ಮೇಲೆ ಇಡಬೇಡಿ. ಈ ಥರ ಒಂದು ಸಣ್ಣ ಟವಲನ್ನು ತೊಗೊಂಡು ಅದನ್ನು ವ್ರ್ಯಾಪ್ ಮಾಡಿ ನಿಮ್ಮ ಚರ್ಮದ ಮೇಲೆ ಇಡಬಹುದು. ಅದರಿಂದ ಏನಾದರೂ ಗಾಯಗಳಾಗುವಂಥದ್ದನ್ನ ತಪ್ಪಿಸ್ಬಹುದು. ಇದನ್ನು 15ರಿಂದ 20 ನಿಮಿಷಕ್ಕಿಂತ ಜಾಸ್ತಿಯಾಗಿ ಯೂಸ್ ಮಾಡಬೇಡಿ. ಮತ್ತು ಪ್ರತಿ ಕೆಲವು ನಿಮಿಷಗಳಲ್ಲಿ ಒಂದು ಸತಿ ತೆಗೆದು ನೋಡಿ ಏನು ಗಾಯಗಳಾಗ್ತಿಲ್ಲ ಅಥವಾ ಏನು ತೊಂದರೆ ಆಗ್ತಿಲ್ಲ ಅನ್ನೋದನ್ನ ನೋಡೋದಕ್ಕೆ. ಕೀಲ್ನಲ್ಲಿ ಅಥವಾ ಜಾಯಿಂಟಲ್ಲಿ ಇದ್ದಕ್ಕಿದ್ದಂತೆ ತುಂಬ ನೋವು, ಊತ, ಬಿಸಿತನ ಇದ್ದರೆ ಅದನ್ನು ಬರೀ ಐಸ್ನಿಂದ ಟ್ರೀಟ್ ಮಾಡೋದಕ್ಕಾಗಲ್ಲ. ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಕೀಲು ಅಥವಾ ಜಾಯಿಂಟ್ನಲ್ಲಿ ಸ್ಟಿಫ್ನೆಸ್ ಇದ್ದರೆ ಹೀಟ್ ಟ್ರೈ ಮಾಡಿ. ಬಿಸಿತನ ಅಥವಾ ಊತ ಇದ್ದರೆ ಅದಕ್ಕೆ ಐಸ್ ಟ್ರೈ ಮಾಡಿ. ನಾನು ಡಾಕ್ಟರ್ ನಿಖಿಲ್ ಸಿ, ಕನ್ಸಲ್ಟೆಂಟ್ ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ, ಬೆಂಗಳೂರು. ಇಂತಹ ರುಮಟಾಲಜಿ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ.